ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಎರಚಿದ್ದಾನೆ ಯುವಕ. ಸಗಣಿ ಎರಚಿದ ಆ ಯುವಕನನ್ನ ಪೊಲೀಸ್ನವರು ಸದ್ಯ ಬಂಧಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊಪ್ಪಳದ ವೀರಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವೀರಾಪುರದ ನಿವಾಸಿ ಶಿವಕುಮಾರ್ ಅಂಬೇಡ್ಕರ್ನ ಆ ಚಿತ್ರಕ್ಕೆ ಸಗಣಿಯನ್ನ ಎರಚಿರೋದು. ಜಯಂತಿಯ ದೇಣಿಗೆ ಹಣ ಬಳಕೆ ವಿವಾದದಿಂದ ನಡೆದಿರುವಂತಹ ಘಟನೆ ಇದು. 14,000 ಹಣದಲ್ಲಿ 7,000 ಆ ಆರೋಪಿ ಬಳಸ್ಕೊಂಡಿದ್ದಾನೆ. ಅಂದರೆ ಶಿವಕುಮಾರ್ ಹಣ ಮರಳಿಸಲು ಸಾಧ್ಯವಾಗದೆ ಕೃತ್ಯ ಎಸಗಿದ ಶಂಕೆ ವ್ಯಕ್ತವಾಗಿದೆ. ಕೇವಲ ಅಂಬೇಡ್ಕರ್ ಚಿತ್ರ ಅಲ್ಲ, ಅಲ್ಲಿರುವಂಥ ಎಲ್ಲ ಮಹನೀಯರ ಚಿತ್ರಕ್ಕೆ ಸಗಣಿ ಎರಚಿರುವುದನ್ನು ನೀವಿಲ್ಲಿ ಗಮನಿಸಬಹುದು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಬೇಡ್ಕರ್ ಸೇರಿದ ಹಾಗೆ ಮಹಾನಾಯಕರ ಭಾವಚಿತ್ರಗಳಿಗೆ ಸಗಣಿ ಎರಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸದ್ಯ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಆತನನ್ನು ಬಂಧಿಸಿದ್ದಾರೆ. ದೇಣಿಗೆ ಹಣದ ವಿಚಾರದಲ್ಲಿ ಉಂಟಾದ ಅಸಮಾಧಾನ ಹಾಗೂ ಹಣದ ಬಳಕೆ ವಿವಾದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಶಿವಕುಮಾರ್ ಅನ್ನುವಂಥ ಯುವಕನನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಘಟನೆ ಏಪ್ರಿಲ್ 16ರಂದು ನಡೆದಿದೆ. ಅಂಬೇಡ್ಕರ್ ಜಯಂತಿಗಾಗಿ ಗ್ರಾಮದಲ್ಲಿ ಸಂಗ್ರಹಿಸಿದಂತಹ ದೇಣಿಗೆ ಹಣದ ಬಳಕೆ ಕುರಿತು ವಿವಾದ ಉಂಟಾಗಿದೆ. ಈತನೇ ಆತ ಶಿವಕುಮಾರ್. 14,000 ರೂಪಾಯಿ ಹಣ ಸಂಗ್ರಹವಾಗಿದೆ. 7,000 ರೂಪಾಯಿ ಬಳಸ್ಕೊಂಡಿದ್ದಾನೆ ಅನ್ನೋದು ಗಂಭೀರ ಆರೋಪ, ಶಿವಕುಮಾರ್ ಮೇಲಿರುವಂತಹ ಆರೋಪ. ಈ ನಡುವೆ ಹಣವನ್ನು ಮರಳಿ ಪೂರೈಸಲು ಸಾಧ್ಯವಾಗದೆ ಅಸಹನೆಯಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಏಪ್ರಿಲ್ 20ರಂದು ನಡೀಬೇಕಿದ್ದಂತಹ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೂ ಈ ಘಟನೆ ಪರಿಣಾಮವನ್ನು ಬೀರಿದೆ. ಒಂದು ಹಣದ ದುರ್ಬಳಕೆ, ಇನ್ನೊಂದು ಹಣವನ್ನು ರಿಟರ್ನ್ ಮಾಡಬೇಕು. ಅದು ಸಾಧ್ಯ ಆಗಿಲ್ಲ ಅಂದರೆ ಸಮಯ ತಗೊಂಡು ಮಾಡಬೇಕು. ಅದನ್ನು ಬಿಟ್ಟು ಇಂಥ ಕೃತ್ಯದಲ್ಲಿ ಭಾಗಿಯಾಗಿಬಿಟ್ರೆ ಆತನ ಮನಸ್ಥಿತಿಯನ್ನು ತೋರಿಸುತ್ತದು. ಸಗಣಿ ಎರಚಿಬಿಟ್ರೆ ಹಣ ವಾಪಸ್ ಕೊಡದೇ ಇರೋದಕ್ಕೆ ಸಾಧ್ಯವೇ? ನೋ. ಹಾಗಾಗಿ ಆತನ ವಿರುದ್ಧ ನೋಡಿ ಆಕ್ರೋಶ ಯಾವ ರೀತಿ ವ್ಯಕ್ತವಾಗ್ತಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಸೊ ಹಾಗಾಗಿ ಒಂದು ಮಹನೀಯರ ಮುಖಕ್ಕೆ ಸಗಣಿ ಎರಚಿರುವಂಥ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಆತನನ್ನು ವಶಕ್ಕೂ ಪಡೆದುಕೊಳ್ಳಲಾಗಿದೆ. ಆತ ಏನು ಹೇಳ್ತಾನೆ ಎಂದು ಕೂಡ ಬಹಳ ಇಂಪಾರ್ಟೆಂಟ್. ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಹಣವನ್ನು, ಯಾವ ಸಬೂಬು ಸಮಜಾಯಿಷಿಗಳನ್ನು ಕೊಡ್ತಾನೆ ಅನ್ನೋದು ಬಹಳ ಮುಖ್ಯ. ಮತ್ತು ಈತ ಸಗಣಿ ಎರಚಿರೋದಕ್ಕೆ ಏನು ದಾಖಲೆಗಳಿದ್ದಾವೆ, CCTV ಫುಟೇಜ್ ಏನಾದರೂ ಇದೆಯಾ, ಅವುಗಳ ಆಧಾರದಲ್ಲಿ ಕ್ರಮಕ್ಕೂ ಕೂಡ ಪೊಲೀಸ್ನವರು ಮುಂದಾಗಿದ್ದಾರೆ. ಬೇಕು